ಸ್ಪೆಷಲ್ ಏನಿಲ್ಲ, ಎಲ್ಲ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ಸ್ಕೊಂಡು ಹೋದರೆ ಇದು ನಾವು ಮೂರನೇ ವರ್ಷ ಇದಕ್ಕೆ ನಾವು ಅಪ್ಪು ಮಾಲೆ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಾವು ಊರಲ್ಲಿ ಇವ್ರದೇ ಆದಂಥ ಒಂದು ಅಪ್ಪು ಕೊಪ್ಪಲು ಅಂತ ಒಂದು ಊರನ್ನೂ ಸಹ ಒಂದು ಹೊಸ ನೇಮ್ ಮಾಡಿದ್ದೀವಿ. ಆಮೇಲೆ ನಿನ್ನೆ ಇಡೀ ಊರಿಗೆ ಹೆಚ್ಚು ಕಮ್ಮಿ ಒಂದು 600-700 ಜನ ಇರುತ್ತೆ. ಎಲ್ರಿಗೂ ಸಹ ಇವ್ರ ಹೆಸರು ಹೇಳಿ ಅನುದಾನ ಕೂಡ ಮಾಡಿದ್ದೀವಿ. ಆ ಅನುದಾನ ಕೂಡ ಎಲ್ಲರ ಸಹ ನಮಗೆ ಸಹಾಯ ಇತ್ತು. ಅದೇ ರೀತಿ ಇಡೀ ಊರಿಗೆ ಆದಷ್ಟು ಜನಕ್ಕೆ ಈ ಥರ ಟೀ ಶರ್ಟ್ನೂ ಸಹ ಸಹಾಯ ಮಾಡಿದ್ದೀವಿ. ಅವರು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರ್ತಾರೆ, ಇನ್ನು ಮುಂದಕ್ಕೂ ಇರ್ತಾರೆ. ನಮ್ಮ ಜೀವ ಇರೋವರೆಗೂ ನಮ್ಮ ಕೈಲಾದಂಗೆ ಇಲ್ಲಿ ಬಂದೇ ಬರ್ತಾ ಇರ್ತೀವಿ. ಯಾವ ರೀತಿ ಶಬರಿಮಲೆಗೆ ಮಾಲೆ ಹಾಕ್ಸ್ಕೊಂಡು ಹೋಗ್ತಾರೆ, ಅದೇ ಥರ ನಾವು ಅಪ್ಪು ಮಾಲೆ ಅಂತ ಅವ್ರ ಸನ್ನಿಧಿಗೆ ನಾವು ಬರ್ತಾ ಇರ್ತೀವಿ. ಇದೇ ಒಂದು ನಮ್ಮ ಸ್ಪೆಷಲ್ಲು. ಒಳ್ಳೆಯದಾಗಲಿ. ಓಕೆ, 14ನೇ ತಾರೀಕಿಗೆ ಅಪ್ಪು ರಿಲೀಸ್ ಆಯಿತು, ಸಿನಿಮಾ ನೋಡಿದ್ರೆ ಸರ್? ಅದು ನಾವು ಫಸ್ಟ್ ಶೋನೇ ನಮ್ಮದು. ಈ ನಮ್ಮ ರಾಜವಂಶದ ಯಾವುದೇ ಸಿನಿಮಾ ರಿಲೀಸ್ ಆಗಲಿ, ನಮ್ಮ ದೊಡ್ಡ ಮನೆಯದು ಯಾವುದೇ ಫಿಲಮ್ ರಿಲೀಸ್ ಆಗಲಿ, ನಾವು ಫಸ್ಟ್ ಶೋನೇ ನೋಡೋದು. ಇಡೀ ನಮ್ಮ ಥಿಯೇಟ್ರಿಗೆ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಗಾಯತ್ರಿ ಥಿಯೇಟ್ರಿಗೆ ಅಂತವ ಹಾಕಿದ್ರು. ನಾವು ಫಸ್ಟ್ ಶೋ ಆಗಿ ನೋಡ್ಬಿಟ್ಟು ಅದು ಕಟ್ವಟ ಕೂಡ ಹಾಕಿ, ಉಯ್ನಾರ ಕೂಡ ಹಾಕಿ, ನಮ್ಮ ಫೋಟೋಗಳೆಲ್ಲನೂ ಹಾಕಿ ನಾವು ಫಸ್ಟ್ ಶೋನೇ ಫಿಲಮ್ ನೋಡಿದ್ದು ಸರ್. ಯಾಕೆ ಅಪ್ಪು ಸರ್ ಅಂದ್ರೆ ಇಷ್ಟ ನಿಮಗೆ? ಅವರು ಒಳ್ಳೆಯವರು, ಕೆಟ್ಟದೇನು ಮಾಡೋದಿಲ್ಲ, ಅವ್ರದ್ದು ಬಯಸೋದಿಲ್ಲ. ಅವ್ರ ಬಗ್ಗೆ ಎಲ್ಲ ಒಳ್ಳೇದು ಮಾಡ್ತಾರೆ, ಅದಕ್ಕೆ ಇಷ್ಟ. ನಮಗೆ ತುಂಬ. ಏನೇನು ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ? ಅಪ್ಪು ಸರ್ ಡ್ಯಾನ್ಸು, ಅವ್ರ ಸ್ಮೈಲು, ಅವ್ರು ಮಾತಾಡೋದು ಇಷ್ಟ. ಅವ್ರು ಮತ್ತೆ ಸ್ಮೈಲು. ಅಪ್ಪು ರಿಲೀಸ್ ಆಯ್ತು, ನೋಡಿದ್ರಾ? ಇಲ್ಲ, ಇನ್ನೂ ನೋಡಿಲ್ಲ. ಇಲ್ಲ. ಯಾವಾಗ ನೋಡ್ತೀರಾ? ಕರ್ಕೊಂಡು ಹೋಗಿಲ್ಲ ಅಂತನಾ? ರಾಜ್ಕುಮಾರ್ ಆಯ್ತು, ಆಮೇಲೆ ನಟ ಸಾರ್ವಭೌಮ ಆಯ್ತು, ಆಮೇಲೆ ಅಪ್ಪು ಆಯ್ತು, ಆಮೇಲೆ ಅಭಿ ಅರಸು, ಆಮೇಲೆ ಆಕಾಶ್ ಆಯ್ತು, ಆಮೇಲೆ ವಿಕ್ರಮ್ ಆಯ್ತು, ಆಮೇಲೆ